ಪೋಕ್ಸೋ ಬಾಲ್ಯ ವಿವಾಹ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಕುರಿತು ವಿದ್ಯಾರ್ಥಿನಿಯರಿಗೆ ಅರಿವು ಕಾರ್ಯಕ್ರಮ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಇತರೆ ಇಲಾಖೆಗಳ ಸಹಭಾಗಿತ್ವದಲ್ಲಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆದಿದ್ದು, ಇದರ ಭಾಗವಾಗಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಾ ಅಂಜುಮನ್ ಪ್ರೌಢಶಾಲಾ ಮಕ್ಕಳಿಗೆ ಪೋಕ್ಸೋ ಬಾಲ್ಯ ವಿವಾಹ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು. ಅಂಜುಮನ್ ಪ್ರೌಢಶಾಲೆ ಆಡಳಿತ ಮಂಡಳಿಯ ಅಧ್ಯಕ್ಷ ಮೆಹತಾಬ್ ಅಲಿ ಶಿರ್ಗಾಪುರ್ ಅವರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ರಾಮದುರ್ಗ ಪಿಎಸ್ಐ ಶ್ರೀಮತಿ ಸವಿತಾ ಮುನ್ಯಾಳ್ ಪೋಕ್ಸೋ ಕಾಯ್ದೆ ಬಗ್ಗೆ ಉಪನ್ಯಾಸ ನೀಡುತ್ತಾ ವಿದ್ಯಾರ್ಥಿನಿಯರು ಈ ಕಾಯ್ದೆಯ ಕುರಿತು ತಿಳಿದುಕೊಳ್ಳಬೇಕು. ಆ ಮೂಲಕ ಧೈರ್ಯದಿಂದ ತಮ್ಮ ಮೇಲೆ ಆಗುವ ಹಲ್ಲೆಗಳನ್ನು ಪ್ರತಿಭಟಿಸಬೇಕೆಂದು ಮಕ್ಕಳಲ್ಲಿ ಧೈರ್ಯ ತುಂಬಿದರು. ಬಡತನದ ಬೇಗೆಯಿಂದ ಇವತ್ತು ಸಣ್ಣ ಮಕ್ಕಳು ತಮ್ಮ ಹೊಟ್ಟೆಪಾಡಿಗಾಗಿ ಕಾರ್ಮಿಕರಾಗಿ ದುಡಿಯುವ ಪರಿಸ್ಥಿತಿಯಾಗಿದೆ. ಇದರಿಂದ ಇವರು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಇಂತಹ ಮಕ್ಕಳ ತಂದೆ ತಾಯಿಗಳು ಜವಾಬ್ದಾರಿಯುತವಾಗಿದ್ದು ಮಕ್ಕಳಿಗೆ ಕೆಲಸ ಹಚ್ಚದೆ ಶಿಕ್ಷಣ ನೀಡುವ ಕೆಲಸ ಮಾಡಬೇಕು. 14 ವರ್ಷದ ಒಳಗಿನ ಮಕ್ಕಳು ಎಲ್ಲಿಯಾದರೂ ದುಡಿಯುತ್ತಿದ್ದರೆ ಅದನ್ನು ನೋಡಿ ಸುಮ್ಮನಿರದೆ ವಿದ್ಯಾರ್ಥಿಗಳಾದ ತಾವು ಕೂಡಲೇ ಪೊಲೀಸ್ ಠಾಣೆಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವಿಷಯ ತಿಳಿಸುವಂತಾಗಬೇಕು ಎಂದು ಕಾರ್ಮಿಕ ಮುಖಂಡ ಜಿಎಂ ಜೈನೇಖಾನ್ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಕುರಿತು ತಿಳಿ ಹೇಳಿದರು. ಬಾಲ್ಯ ವಿವಾಹ ಒಂದು ದೊಡ್ಡ ಪಿಡುಗು. ಸಣ್ಣ ವಯಸ್ಸಿನಲ್ಲಿಯೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡುವ ನೀತಿ ಕಾನೂನು ಬಾಹಿರವಾಗಿದೆ. ಸರ್ಕಾರ ಯುವತಿಗೆ 18, ಯುವಕರಿಗೆ 22 ವಯಸ್ಸು ನಿಗದಿ ಮಾಡಿದೆ. ಅಷ್ಟಿದ್ದರೂ ಇವತ್ತು ಬಾಲ್ಯ ವಿವಾಹಗಳು ನಡೆಯುತ್ತಲಿವೆ. ಇಂತಹ ಘಟನೆಗಳು ನಡೆದಿದ್ದು ವಿದ್ಯಾರ್ಥಿಗಳು ತಾವು ನೋಡಿದರೆ ಕೂಡಲೇ ತಾವು ನಿಮ್ಮ ಶಾಲಾ ಶಿಕ್ಷಕರಿಗೆ ಅಥವಾ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಮೊಹಮ್ಮದ್ ಶಫಿ ಬೆಣ್ಣಿ ಬಾಲ್ಯ ವಿವಾಹ ಕಾಯ್ದೆ ಕುರಿತು ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಧಾನ ಗುರುಮಾತೆಯಾದ ಶ್ರೀಮತಿ ಎಸ್.ವಿ. ಸರ್ಕಾಜಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಹ ಶಿಕ್ಷಕರಾದ ಎ ಮುಲ್ಲಾ ಅವರು ವಂದಿಸಿದರು. ಸಭೆಯಲ್ಲಿ ಬಿಐ ಮುದ್ದೇಬಿಹಾಳ್, ಮುರ್ತೋಜ್ ಪೆಂಡಾರಿ ಮುಂತಾದವರು ಭಾಗವಹಿಸಿದ್ದರು. ಬಾಲಕಾರ್ಮಿಕ ಪದ್ಧತಿ ಅಂತಂದ್ರೆ ಸಣ್ಣ ವಯಸ್ಸಿನಲ್ಲಿ ಮಕ್ಕಳನ್ನ ದುಡಿಲಿಕ್ಕೆ ಕಳಿಸೋದು, ಅದು ಜಬರ್ದಸ್ತಿಯಾಗಿ ಮಕ್ಕಳಿಗೆ ಏನು ದುಡಿಲಿಕ್ಕೆ ಕಳಿಸ್ತಾರ ಅದೇ ಬಾಲಕಾರ್ಮಿಕ ಪದ್ಧತಿ. ಈಗ ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಬೇಕನ್ನುವಂಥದ್ದು 1986ರಲ್ಲಿ ಏನು ಕಾಯ್ದೆ ಬಂತು. ಈ ಕಾಯ್ದೆ ಬಂದ ಮೇಲೆ ಆದರೂ ಸಹ ಮಕ್ಕಳನ್ನ ದುಡಿಲಿಕ್ಕೆ ಕಳಿಸುವಂತ ಒಂದು ಪರಿಸ್ಥಿತಿ ಬಂದೊದಗಿದೆ. ಒಂದು ಬಡತನ, ಎರಡನೇದು ಏನು ಹೆಚ್ಚು ದುಡ್ಡು ಇರಲಾರ್ದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಬಂದಿದೆ. ಆಮೇಲೆ ಇದರಲ್ಲಿ ತಿದ್ದುಪಡಿ ಮಾಡಿ ಕಡ್ಡಾಯವಾಗಿ ಇದನ್ನ ನಿಲ್ಲಿಸಬೇಕನ್ನುವಂತ ಒಂದು ಇದರಲ್ಲಿ ಒಂದು ಸರ್ವೆನೂ ಸಹ ಮಾಡಿದರು. ಕೇಂದ್ರ ಸರ್ಕಾರದವರು ಒಂದು ಸರ್ವೆ ಮಾಡಿದರು, PLFS ಅಂತ ಹೇಳಿ ಒಂದು ಸರ್ವೆ ಮಾಡಿದರು. ಸರ್ವೆ ಮಾಡಿ ಅದರಿಂದ ಅದಕ್ಕೆ ಪೀರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಹೇಳಿ ಅಂತಾರ. ಅಂದ್ರೆ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಂತ ಹೇಳಿ ಒಂದು ಬಾಲಕಾರ್ಮಿಕ ICDS ಯೋಜನೆ ತಗೊಂಡ್ಬಂತ. ICDS ಯೋಜನೆ ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮ ಓಣಿಯೊಳಗೆಲ್ಲ ಅಂಗನವಾಡಿ ಕೇಂದ್ರಗಳೇನದಾವು, ಮಕ್ಕಳಿಗೆ ಒಂದು ಚಲೋ ಆಹಾರವನ್ನು ಕೊಟ್ಟು ಅವರಿಗೆ ಶಿಕ್ಷಣವನ್ನು ನೀಡಬೇಕನ್ನುವಂಥ, ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡಬೇಕನ್ನುವಂಥ ನಿಟ್ಟಿನಲ್ಲಿ ICDS ಯೋಜನೆ ಬಂತು. ಆ ನಂತರದಲ್ಲಿ 2002-3ರಲ್ಲಿ SM ಕೃಷ್ಣ ಸರ್ಕಾರ ಇದ್ದಾಗ ಒಂದು ಅಕ್ಷರ ದಾಸೋಹ ಯೋಜನೆ, ಅಂದ್ರೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವುದರ ಮೂಲಕ ಅವರಿಗೆ ಆಹಾರವನ್ನು ಸಹ ಕೊಡಬೇಕು ಅನ್ನುವಂಥದ್ದು. ಯಾಕಿದು ತಂದ್ವಿ ಅಂತಂದ್ರೆ, ಈ ರೀತಿ ಯೋಜನೆಗಳು ಬಂದು ಅಂತಂದ್ರೆ ಎಲ್ಲ ಮಕ್ಕಳು ಶಾಲೆಗಳಿಗೆ ಬರ್ತಾರೆ, ಅವರಿಗೆ ಶಿಕ್ಷಣ ಸಿಗ್ತೈತಿ. ಈ ಬಾಲ ಕಾರ್ಮಿಕ ಪದ್ಧತಿ ಒಳಗೂಡಿಸಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಆ ಹಲವಾರು ಯೋಜನೆಗಳು ತಂದರೂ ಸಹ ಇವತ್ತೇನೈತಿ, ಬಾಲ ಕಾರ್ಮಿಕ ಪದ್ಧತಿ ಸಂಪೂರ್ಣವಾಗಿ ನಶಿಸಿ ಹೋಗಿಲ್ಲ. ಇದನ್ನ ತೆಗೆದು ಹಾಕಬೇಕನ್ನುವಂಥದ್ದು ಇತ್ತಂದ್ರೆ ಇಡೀ ಬರೀ ಸರ್ಕಾರದ ಯೋಜನೆ ಮತ್ತು ಸರ್ಕಾರ ಅಷ್ಟೇ ಅಲ್ಲ, ನಾವು ಸಹ ಅದರಲ್ಲಿ ನಿಮ್ಮ ತಂದೆ ತಾಯಿ ಆಗಲಿ, ನಾವಾಗಲಿ, ಕುಂತವರಾಗಲಿ ಎಲ್ಲರೂ ಅದನ್ನ ಜಾಗೃತರನ್ನಾಗಿ ಮಾಡುವಂಥದ್ದು, ತಂದೆ ತಾಯಿಗಳಿಗೆ ಅಂದ್ರೆ ಪೋಷಕರಿಗೆ ಜಾಗೃತರನ್ನಾಗಿ ಮಾಡುವಂತ ಕೆಲಸ ನಾವು ಮಾಡಬೇಕಾಗಿದೆ. ಮತ್ತು ಅದರ ಭಾಗವಾಗಿ ಕೆಲವೊಂದು ಬೀದಿ ನಾಟಕಗಳನ್ನು ಮಾಡಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ವಿರೋಧ ಕಾಯ್ದೆ ಅದು ಪ್ರತಿ ವರ್ಷ ಜೂನ್ 12ನೇ ತಾರೀಕಿಗೆ ಮಾಡ್ತಾರೆ. ಆದ್ರೆ ಜೂನ್ 12ನೇ ತಾರೀಕಿಗೆ ಮಾಡಿ ಮುಗಿಸೋದು ಅಷ್ಟೇ ಅಲ್ಲ, ಅದನ್ನ ಪೂರ್ತಿಯಾಗಿ ಕಿತ್ತು ಹಾಕಲಿಕ್ಕೆ ನಾವೇನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ಪೋಕ್ಸೋ ಕಾಯ್ದೆ ತಮಗೆಲ್ಲರಿಗೂ ಗೊತ್ತಿದೆ, ಯಾಕಂದ್ರೆ ಬಹಳಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳಾಗಿದ್ದಾವ. ಆಮೇಲೆ ಪೋಕ್ಸೋ ಕಾಯ್ದೆ ಬಂದು ಕೂಡ 14-15 ವರ್ಷ ಆಯ್ತು. ಯಾವಾಗ ಬಂದು ಗೊತ್ತಿದೆ ಅಲ್ಲ ತಮ್ಗೆ? ಪೋಕ್ಸೋ ಕಾಯ್ದೆ ಯಾವಾಗ ಬಂದು ಗೊತ್ತಾ? 2012ರಲ್ಲಿ
ಪೋಕ್ಸೋ ಕಾಯ್ದೆ ಬಂತು. ಪೋಕ್ಸೋ ಅಂದ್ರೆ ಏನು? ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್, ಅಂದ್ರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳಿಂದ ತಡೆಗಟ್ಟುವಂತ ಕಾಯ್ದೆ. ಈ ಕಾಯ್ದೆಯನ್ನ ಯಾಕೆ ಜಾರಿಗೆ ತಂದ್ರಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅವಾಗೆಲ್ಲ 2012 ಒಂದು ದೊಡ್ಡ ಪ್ರಕರಣ ಆಯ್ತು ಡೆಲ್ಲಿ ಒಳಗ ನಿರ್ಭಯ ಪ್ರಕರಣ ಆಯ್ತು. ನಮ್ಗೆಲ್ಲರೂ ಟಿವಿಯಲ್ಲಿ ನೋಡಿರ್ತೀರಿ, ಎಲ್ಲರೂ ತಾವು ಚಿಕ್ಕವರಿದ್ರಿ, ಇನ್ನು ಅಷ್ಟ ಆದ್ರೂ ಓದಿದ್ದು ಗೊತ್ತಿರುತ್ತೆ ನಿಮ್ಗೆ. ಆ ಒಂದು ಡೆಲ್ಲಿ ನಿರ್ಭಯ ಪ್ರಕರಣವನ್ನ ಮುಂದಿಟ್ಟುಕೊಂಡು ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾಯ್ದೆಯನ್ನ ಬಹಳಷ್ಟು ಅತಿ ನಮ್ಮ ಹೆಚ್ಚು ಕಾಯ್ದೆ ಒಳಗ ಬಲಿಷ್ಠವಾದಂತಹ ಕಾಯ್ದೆ ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತದ್ದು ಪೋಕ್ಸೋ ಕಾಯ್ದೆ. ಈ ಪೋಕ್ಸೋ ಕಾಯ್ದೆ ಏನಪ್ಪಾ ಅಂತಂದ್ರ ನಾವೆಲ್ಲರೂ ತಿಳ್ಕೊಂಡಿರ್ಬೇಕು, ಪೋಕ್ಸೋ ಕಾಯ್ದೆ ಬಗ್ಗೆ ತಿಳ್ಕೊಂಡಿರ್ಬೇಕ. ಯಾಕಂತಂದ್ರ ಅನ್ವಯಿಸ್ತಕ್ಕಂಥದ್ದು ಎಷ್ಟು ವರ್ಷಗಳ ಒಳಗಿನ ಮಕ್ಕಳು ಬರ್ತಾರ ಗೊತ್ತೈತ ತಮ್ಗ? ಗೊತ್ತೈತಾ? ಎಲ್ಲರೂ ನೀವೇ ಬರೋರು 0 ರಿಂದ 18 ವರ್ಷ. 18 ವರ್ಷದೊಳಗಿನ ಎಲ್ಲಾ ಮಕ್ಕಳು ಈ ಕಾಯ್ದೆಯಲ್ಲಿ ಅನ್ವಯಿಸ್ತಾರ. ಅದು ಓನ್ಲಿ ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಕಳಿಗೂ ಕೂಡ ಈ ಕಾಯ್ದೆ ಅನ್ವಯಿಸ್ತದೆ. ಇಬ್ರು ಮಕ್ಕಳು ಅಂದ್ರೆ 2 ಬರ್ತಾರೆ, ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು. 18 ವರ್ಷದೊಳಗಿನ ಎಲ್ಲಾ ಮಕ್ಕಳು ಈ ಕಾಯ್ದೆಯಲ್ಲಿ ಒಳಗಡೆ ಬರ್ತಾರ. ಏನಪ್ಪಾ ಈ ಕಾಯ್ದೆ? ಏನೈತಿ ಈ ಕಾಯ್ದೆ ಒಳಗ ಅಂತಂದ್ರ, ಮಕ್ಕಳಿಗೆ ಯಾರಾದ್ರೂ ಲೈಂಗಿಕ ಉದ್ದೇಶದಿಂದ ಮುಟ್ಟುವುದಾಗಿರ್ಬಹುದು, ಆಮೇಲೆ ಅವ್ರಿಗೆ ಅಶ್ಲೀಲ ಚಿತ್ರಗಳನ್ನ ತೋರಿಸೋದಾಗಿರ್ಬಹುದು, ಆಮೇಲೆ ವಿಡಿಯೋಗಳನ್ನ ತೋರಿಸೋದಾಗಿರ್ಬಹುದು, ಮತ್ತ ಚಿಕ್ಕ ಮಕ್ಕಳನ್ನ ಅಶ್ಲೀಲ ವಿಡಿಯೋಗಳಿಗೆ ಬಳಕೆ ಮಾಡ್ಕೋದಾಗಿರ್ಬಹುದು, ಆಮೇಲೆ ಲೈಂಗಿಕ ದೌರ್ಜನ್ಯಗಳನ್ನ ಎಸಗುವುದಾಗಿರ್ಬಹುದು, ಇಂಥವುಗಳನ್ನ ಮಾಡಿದಾಗ ಈ ಕಾಯ್ದೆ ಅಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಹೆಂಗಪ್ಪ ಅಂತಂದ್ರ ಅದು ನಿಮ್ಮಲ್ಲೇ ಇರ್ತದೆ. ಯಾರಾದ್ರೂ ನೀವು ಒಟ್ಟೆ ಯಾವುದೇ ಮಾಹಿತಿಯನ್ನ ಬಿಟ್ಕೊಡಂಗಿಲ್ಲ. ಹುಡುಗಿಯರು ಏನ್ ಮಾಡ್ತೀರಿ, ನೀವು ಅದನ್ನ ಮುಚ್ಚಿಟ್ಕೊಂತೀರಿ. ಆ ಒಂದು ಉದ್ದೇಶ ನಿಮ್ ಗಮನಕ್ಕೆ ಬರ್ತದೆ. ಗುಡ್ ಟಚ್, ಬ್ಯಾಡ್ ಟಚ್ ಗೊತ್ತಾಗತ್ತಲ್ಲ ನಿಮ್ಗೆ? ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಎಲ್ಲ ಗೊತ್ತಾಗತ್ತಲ್ಲ? ಆ ತರ ಗುಡ್ ಟಚ್ ಇದ್ರ ಅದು ಅನ್ವಯಿಸಂಗಿಲ್ಲ. ಬ್ಯಾಡ್ ಟಚ್ ನೀನ್ ಏನೋ ಬೇರೆ ಎದೆ ಮುಟ್ಟೋದಾಗಿರ್ಬೋದು, ಬೇರೆ ಉದ್ದೇಶದಿಂದ ಏನೋ ಒಂದು ನೀವು ಪ್ರೈವೇಟ್ ಪಾಠಗಳನ್ನ ಮುಟ್ಟೋದಾಗಿರ್ಬೋದು ಮಾಡಿದ್ರೆ ಏನಪ್ಪಾ ಈ ಕಾಯ್ದೆಯಲ್ಲಿ ಅದು ಶಿಕ್ಷಾರ್ಹ ಅಪರಾಧ ಆಗ್ತದೆ. तुम्हारे भान के साथ या तो तुम्हारी फ्रेंड के साथ भी अगर हो रहा, या तो चाइल्ड मैरिज हो, या तो फोक्सो केस हो, या तो गुड टच हो, या तो बैड टच हो, तुम ना जहां पर भी गलत लग रहा इसके लिए आवाज उठाओ, तुम्हारे घर में बोलो, नहीं कि तो हम ना भी बोलो, तुम्हारे साथ हमें भी आवाज उठाते हैं और उनको एक सजा देने का काम ये कानूनी तौर पर होना। ये उन्हीं सदारा देखो लेकर बोले तो उसे रास्ते में ठहरा कर को पकड़ को 4 जने मारे तो नहीं, वो गलत है। कानून को हमारे हाथ में नहीं लेना, कानून के हिसाब से कानून में शिक्षा देने लगा। तुम्हारे भाई को बोले, तुम्हारे अब्बा को बोले, झगड़े करो कर को बोलो नको, इसे पुलिस स्टेशन में बोलना, इनके ऊपर कंप्लेंट करना, तो इससे जाको आज यहाँ तुम्हें कितने देर बैठ को बातों सुने वो सक्सेस होता है। कितने जना का ख्याल इधर है, कितने जने ये समझे? अभी मैं जो पूछा था बीच में, अब कल तुम्हारा अभी है सरेकबाद में 15 मिनट तुम्हारे साथ संवाद है, तुमने क्या समझा कर बोल को तुम्हें पूछना, तुम्हारे टीचर्स को पूछना, टीचर्स तुम ना बोलना। ये खाली तुमना कौन भी बाहर रास्ते को दे तुम्हारे सगे में नहीं, तुमना स्कूल में भी अपनाया जाता है ये कानून। अगर तुम्हारे टीचर भी तुम्हारे साथ अगर ऐसा कर रहे तो भी तुम्हें उनके खिलाफ आवाज उठा सकते हैं। मतलब इसका क्या है कि तो सब जने हिफाजत से रहना और कानून के साथ में हमें चलना ये बहुत जरूरी है। मुझे 2 मिनट के लिए बोला गया तो 2 मिनट मेरे खत्म हो रहे।